ಅಯ್ಯಯ್ಯೋ ಎಸ್ಕಲೇಟ್ ಆಗಿದೆಯಾ ಇಶ್ಯೂ. ಈಗ ಮ್ಯಾನೇಜರ್ ಕಾಲ್ ಮಾಡಿ ತಲೆ ತಿಂತಾರೆ ಮಾರೆ. ಹಲೋ ಮೇಡಮ್, ನಮಸ್ತೆ. ಗಣೇಶ್, ಏನಿದು ಕಸ್ಟಮರ್ ಎಸ್ಕಲೇಟ್ ಮಾಡಿದ್ದಾರೆ? ನಾಳೆ ಆಫೀಸಿಗೆ ಬರ್ತಾ ಇದ್ದೀರಾ ಅಲ್ವಾ? ಒನ್ ಮೀಟಿಂಗ್ ಸೆಟ್ ಮಾಡ್ತೀನಿ. ವಿ ನೀಡ್ ಟು ಸ್ಪೀಕ್. ಓಕೆ, ಶ್ಯೂರ್ ಮೇಡಮ್. ಬೆಳಗ್ಗೆ 10 ಗಂಟೆಗೆ ಮೀಟಿಂಗ್ ಸೆಟ್ ಮಾಡ್ತೀನಿ ನಾನು. ಮೇಡಮ್, 10 ಗಂಟೆಗಷ್ಟೇ ನಾನು RR ನಗರಿಂದ ಆಫೀಸಿಗೆ ಬರೋದು. ಅದು ಟ್ರಾಫಿಕ್ಕಿಂದ ಸುಸ್ತಾಗಿರತ್ತಲ್ವ ಮೇಡಮ್. ಓಕೆ, 11 ಗಂಟೆಗೆ ಸೆಟ್ ಮಾಡ್ತೀನಿ. ಮೇಡಮ್, ಆವಾಗ ಕೆಲಸ ಶುರು ಮಾಡಿರ್ತೀನಿ, ವರ್ಕ್ ಫ್ಲೋ ಹಾಳಾಗತ್ತಲ್ವಾ. ಸರಿ, 1 ಗಂಟೆಗೆ. ಮೇಡಮ್, ಲಂಚ್ ಟೈಮು. ಸರಿ, 2 ಗಂಟೆಗೆ. ಡಾಕ್ಟರ್ ಹೇಳಿದ್ದಾರೆ ಲಂಚ್ ಆದ ಕೂಡಲೇ ವಾಕ್ ಮಾಡ್ಬೇಕಂತೆ, ಫಿಟ್ ಇರ್ಬೇಕಲ್ವಾ. ಆಯ್ತು ರೀ, 4 ಗಂಟೆಗೆ. ಲಂಚು ವಾಕು ಆದ್ಮೇಲೆ ಸ್ನ್ಯಾಕ್ ಬೇಕಲ್ವಾ, ಸ್ನ್ಯಾಕ್ ಟೈಮ್ ಅದು. 5 ಗಂಟೆ. ನಾನು RR ನಗರ್ಗೆ ಹೋಗ್ಬೇಕು ಮೇಡಮ್. 5 ಗಂಟೆ ಹೊರಟಿರ್ತೀನಿ ಕ್ಯಾಬಲ್ಲಿ ನಾನು. ರೀ ಆಯ್ತು ರೀ, ಹೋಗ್ರಿ ಮನೆಗೆ. ಸಂಜೆ 6:30 ಮೀಟಿಂಗ್, ದಟ್ಸ್ ಇಟ್. ಮೇಡಮ್, 6:30 ಸ್ಟಾರ್ ಸುವರ್ಣದಲ್ಲಿ ಶಾರದಾ ಸೀರಿಯಲ್ ಇದೆಯಲ್ವಾ? ಅಯ್ಯೋ ಹೌದಲ್ವಾ, ಮರ್ತೇ ಹೋಗಿತ್ತು. ನಮ್ ಶಾರದೆಗಂತೂ ಒಳ್ಳೆ ಮನೆ ಸಿಕ್ತಪ್ಪ. ಸುಮಿತ್ರಮ್ಮ ಅಂತೂ ನಮ್ ಶಾರದನ ಸ್ವಂತ ಮಗಳ ತರ ನೋಡ್ಕೊತಾ ಇದಾರೆ. ಹ್ಞೂ ಮೇಡಮ್, ಆಕ್ಸಿಡೆಂಟ್ ವಿಚಾರದಲ್ಲಿ ನಮ್ ಶಾರದೆ ಮುಲಾಜಿಲ್ದೆ ಮಾತಾಡ್ದಾಗ್ಲು ಮನೆಯವರೆಲ್ಲ ಅವಳ ಸಪೋರ್ಟಿಗೆ ನಿಂತಿದ್ರು. ನಮ್ ಶಾರದೆ ಆಸೆ ಪಟ್ಟಂಗೆ ನಮ್ ದೀಪು ಪುಟ್ಟಿಗೂ ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಸಿಗ್ತಾ ಇದೆ. ಮತ್ತೆ ಶಾರದೆಗೆ ಸಿದ್ಧಾರ್ಥ್ ತಂದೆ ವಿಷಯ ಎಲ್ಲ ಗೊತ್ತಾಗೋಗಿದೆ ಮೇಡಮ್. ಹೆಂಗೆ ಇಷ್ಟು. ವಾ, ಹಾಗಾದ್ರೆ ನೀವು ದಿನ ಸಂಜೆ 6:30 ಸ್ಟಾರ್ ಸುವರ್ಣದಲ್ಲಿ ಶಾರದೆ ಸೀರಿಯಲ್ ನೋಡ್ತೀರಾ ಅಂತ ಆಯ್ತು. ಹ್ಞೂ ಮೇಡಮ್, ನೀವು ಶಾರದೆ ಸೀರಿಯಲ್ ಫ್ಯಾನು ಅಂತ ಗೊತ್ತಿರ್ಲಿಲ್ಲ ನಂಗೆ. ಮೇಡಮ್, ಅದು ಮೀಟಿಂಗ್ ಅಂತೇನ ಅಂತಿದ್ರಿ? ಬಿಟ್ಟಾಕ್ರಿ ಅದೆಲ್ಲ, ನಾನೇನು ಮ್ಯಾನೇಜ್ ಮಾಡ್ಕೋತೀನಿ. ಥ್ಯಾಂಕ್ ಯು ಮೇಡಮ್.